ನಿಮ್ಮ ರಾಶಿಗೆ ಸಾಡೆ ಸಾತ್ ಬಿಟ್ಟು ಹೋಗಿದೆ. ಶನೈಶ್ಚರ ತೃತೀಯಕ್ಕೆ ಬಂದಾಗ ಸ್ವಲ್ಪ ಧೈರ್ಯ, ಸಾಹಸ ಇಂಥ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸ್ತಾನೆ ಮತ್ತು ಅದರಲ್ಲಿ ಜಯಶೀಲರನ್ನಾಗಿಯೂ ಮಾಡ್ತಾನೆ. ಹುಂಬತನ ಅಂತಕ್ಕಂಥದ್ದು ಬರ್ತದೆ, ಹೋರಾಟದ ಸ್ವಭಾವ ಬರ್ತದೆ. ಇದೆಲ್ಲ ಸ್ವಲ್ಪ ಧೃತಿಶಕ್ತಿ ಅಂತೀವಲ್ಲ, ಅದನ್ನೆಲ್ಲ ಹೆಚ್ಚಿಸ್ತಾನೆ ತೃತೀಯದ ಶನೈಶ್ಚರ. ಅದರಲ್ಲಿ ಏನೂ ಸಂಶಯ ಇಲ್ಲ, ಚೆನ್ನಾಗಿದೆ. ಆ ಮಟ್ಟಿಗೆ ನಿಮಗೊಂದು ಧೈರ್ಯ, ಸಾಹಸ ಅವೆಲ್ಲವೂ ಬರುತ್ತೆ. ಈಗ ತತ್ಕಾಲದಲ್ಲಿ ಗುರುವಿನ ಬಲವು ಚೆನ್ನಾಗಿದೆ. ಹೀಗಾಗಿ ಮೇವರೆಗೆ ನಿಮಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು, ಒಳ್ಳೆ ರಿಸರ್ಚ್ ಅಂತೀವಲ್ಲ ಹಾಗೆ ಸಂಶೋಧನಾ ಕ್ಷೇತ್ರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ಕೃಷ್ಟವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮೇ 14 ನಂತರದಲ್ಲಿ ಗುರು ಷಷ್ಠಕ್ಕೆ ಹೋಗ್ತಾನೆ. ಹೀಗಾಗಿ 6ನೇ ಮನೆಯ ಗುರು ಅಪವ್ಯಯವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಉದರ ಬಾಧೆಯನ್ನು, ಕಿಬ್ಬೊಟ್ಟೆ ಭಾಗ ಅಂತೀವಲ್ಲ ಆ ಭಾಗದಲ್ಲಿ ತೊಂದರೆ, ಬೆನ್ನಿನ ಬುಡ, ಬೆನ್ನು ಇವುಗಳ ಬಾಧೆಗಳುಂಟಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣುವ ಒಂದು ಲಕ್ಷಣ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ದೃಷ್ಟಿಗೆ. ದ್ವಿತೀಯದ ರಾಹು ಧನ ನಷ್ಟವನ್ನು ಉಂಟು ಮಾಡ್ತಾನೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಣ, ವಿದ್ಯೆ, ಮಾತು, ಕುಟುಂಬ ಈ ವಿಚಾರಗಳಲ್ಲಿ ತುಂಬ ಜಾಗ್ರತೆ ವಹಿಸಬೇಕು. ಮತ್ತು ಕೇತು, ಅಷ್ಟಮದ ಕೇತು ಚ್ಯುತಿಯನ್ನು ಉಂಟು ಮಾಡ್ತಾನೆ, ದುಃಖ, ವ್ಯಥೆ, ಸೋಲನ್ನು ಉಂಟು ಮಾಡ್ತಾನೆ. ಬಹಳ ಮುಖ್ಯವಾಗಿ ಸೋಲು, ವಾದ, ಚರ್ಚೆ, ಗುಂಪು ಘರ್ಷಣೆ ಇವುಗಳಲ್ಲೆಲ್ಲ ಬೇಡದ ಚಟುವಟಿಕೆಗಳಲ್ಲಿ ತೊಡಗಿಸಿಬಿಡ್ತಾನೆ. ಆರೋಗ್ಯದಲ್ಲೂ ಬಾಧೆ ಉಂಟು ಮಾಡ್ತಾನೆ. ಹೀಗಾಗಿ ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗಬಹುದು. ಬಹಳ ಹುಷಾರು, ಎಚ್ಚರಿಕೆಯನ್ನು ತಗೋಬೇಕು ಮಕರ ರಾಶಿಯವರು. ಅಕ್ಟೋಬರ್ನಲ್ಲಿ ಗುರುವಿನ ಬದಲಾವಣೆ ಇದೆಯಲ್ಲ, ಕರ್ಕಾಟಕ ರಾಶಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಆ 3 ತಿಂಗಳು ನಿಮಗೆ ತುಂಬ ಉತ್ಕೃಷ್ಟವಾದ ಫಲ ಬಂದ್ಬಿಡುತ್ತೆ. ಅಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು, ವಿವಾಹ ಏರ್ಪಾಡು, ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದರೆ ಆಗ ಒಂದು ಗುರು ಕೃಪೆಯಿಂದಾಗಿ ಒಂದು ಏರ್ಪಾಡಾಗಿಬಿಡುತ್ತೆ ಮನೆಯಲ್ಲಿ ಒಂದು ಮಂಗಳ ಕಾರ್ಯ. ವ್ಯಾಪಾರಿಗಳಿಗೆ ಜಲೋತ್ಪನ್ನ, ಅದು ಕರ್ಕಟಕ ಜಲರಾಶಿ, ಹೀಗಾಗಿ ಜಲ ಸಂಬಂಧಿ ವ್ಯಾಪಾರ ವಹಿವಾಟುಗಳೇನಿದ್ದಾವೆ ಅಲ್ಲೆಲ್ಲ ತುಂಬ ಉತ್ಕೃಷ್ಟವಾದ ಲಾಭ ಗಳಿಕೆಗೆ ಅವಕಾಶಗಳಿದ್ದಾವೆ. ಬಾಂಧವ್ಯ ವೃದ್ಧಿಯಾಗುತ್ತೆ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಜನವರಿ ನಂತರದಲ್ಲಿ ಮತ್ತೆ ಯಥಾ ಪ್ರಕಾರ ಸ್ವಲ್ಪ ಕ್ಷೀಣತೆ, ಆರೋಗ್ಯ ಕ್ಷೀಣತೆ, ಹೆಚ್ಚಿನ ಖರ್ಚು, ಶತ್ರು, ಸಾಲ, ಭಯ ಇವುಗಳ ನಡುವೆ ಸುಳಿಗೆ ಸಿಕ್ಕಾಕ್ಕೊಂಡು ಚಕ್ರದಲ್ಲಿ ಸಿಲುಕಿ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದಷ್ಟು ಎಚ್ಚರಿಕೆ ಬೇಕು. ಸ್ವಲ್ಪ ಕಾಲವೇ ನಿಮಗೆ ಶುಭ ಇದೆ, ಮೈ ಮರಿಬಾರ್ದು ಆ ಸಂದರ್ಭದಲ್ಲಿ. ಇದಕ್ಕೆ ಪರಿಹಾರ ಏನು ಅಂತಂದರೆ, ಮುಖ್ಯವಾಗಿ ಇಲ್ಲಿ ದ್ವಿತೀಯದ ರಾಹು, ಅಷ್ಟಮದ ಕೇತು, ಹೀಗಾಗಿ ಯಾವುದಾದ್ರೂ ನಾಗಕ್ಷೇತ್ರಕ್ಕೆ ಹೋಗಿ ನಾಗಕ್ಷೇತ್ರ ದರ್ಶನ ಮಾಡುವುದರಿಂದ, ಹತ್ತಿರದಲ್ಲಿ ನಾಗ ಸನ್ನಿಧಾನ ಇದ್ದರೆ ಎಳನೀರಿನ ಸಿಯಾಳ ಅಭಿಷೇಕ ಅಂತ ಕರೀತಾರೆ, ತುಂಬ ವಿಶೇಷ ಫಲ ತಂದು ಕೊಡುತ್ತೆ. ಹರಿದ್ರ ಅಂದರೆ ಅರಿಶಿನವನ್ನು ಅಲ್ಲಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಇವುಗಳನ್ನು ಮಾಡೋದ್ರಿಂದಾಗಿ ತೊಡಕು ನಿವಾರಣೆಯಾಗುತ್ತೆ. ಗಣಪತಿ ಕ್ಷೇತ್ರಕ್ಕೆ ಹುರುಳಿ ದಾನವನ್ನು ಮಾಡಿ, ಗಣಪತಿ ಕ್ಷೇತ್ರ ದರ್ಶನ ಮಾಡಿ, ಮೋದಕ ನೈವೇದ್ಯ ಮಾಡಿಸಿ, ಇದೆಲ್ಲ ತುಂಬ ವಿಶೇಷ ಫಲ ತಂದು ಕೊಡುತ್ತೆ.